ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ನಿಮ್ಮ ಕೂದಲು ಈ ರೀತಿಯಾಗಿ ಫ್ಲಾಲೆಸ್, ವಾಲ್ಯೂಮ್ನೆಸ್ ಹಾಗೂ ಬೌನ್ಸಿಯಾಗಿ ಇರಬೇಕಂತ ಆಸೆ ಇದೆಯಾ? ಹೌದು. ಆದರೆ ಇದರ ಸಲುವಾಗಿ ನಿಮಗೆ ಯಾವ ಪಾರ್ಲರ್ಗೆ ಹೋಗೋ ಅಗತ್ಯ ಇಲ್ಲ, ಕೆರಟಿನ್ ಟ್ರೀಟ್ಮೆಂಟ್ ಮಾಡೋ ಅಗತ್ಯ ಇಲ್ಲ, ಸಾವಿರಾರು ರೂಪಾಯಿಗಳು ಖರ್ಚು ಮಾಡೋ ಅಗತ್ಯ ಇಲ್ಲ. ಮನೆಯಲ್ಲೇ ಜಸ್ಟ್ ಒಂದು 5 ನಿಮಿಷಗಳಲ್ಲಿ ನೀವು ಈ ಒಂದು ರೆಮಿಡಿನ ಪ್ರಿಪೇರ್ ಮಾಡಿಕೊಂಡು ಈ ರೀತಿಯಾಗಿ ನಿಮ್ಮ ಕೂದಲು ಸಾಫ್ಟ್, ಸಿಲ್ಕಿ, ಶೈನಿ ಮಾಡ್ಕೊಳ್ಬಹುದು. ಹೌದು ವೀಕ್ಷಕರೇ, ನನ್ನನ್ನು ನಂಬಿ. ಹಾಗೂ ಯಾರಿಗೆಲ್ಲ ತುಂಬಾ ಹೇರ್ ಫಾಲ್ ಸಮಸ್ಯೆ ಆಗ್ತಾ ಇದೆಯಲ್ಲ, ಅವ್ರ ಸಲುವಾಗಿ ಕೂಡ ಇದು ಒಂದು ಒಳ್ಳೆ ಬೆನಿಫಿಟ್ ಇದೆ ವೀಕ್ಷಕರೇ. ಸೊ ನೋಡಿ, ನಾವು ಶ್ಯಾಂಪೂನ ಬದಲಾಯಿಸ್ತಾ ಇರ್ತೀವಿ, ಆದರೆ ಇಲ್ಲಿ ನಮಗೆ ಶ್ಯಾಂಪೂನ ಬದಲಾಯಿಸೋ ಅಗತ್ಯವಿಲ್ಲ. ಆದರೆ ಆ ಶ್ಯಾಂಪೂನ ಯಾವ ರೀತಿಯಾಗಿ ನಾವು ಅಪ್ಲೈ ಮಾಡ್ಕೊಳ್ಳೋದು ಕರೆಕ್ಟ್ ವೇನಲ್ಲಿ ಇವತ್ತು ನಿಮ್ಮನ್ನು ಹೇಳ್ಕೊಡ್ತೀನಿ. ಸೊ ತಡ ಮಾಡದೆ ಬನ್ನಿ ವೀಕ್ಷಕರೇ, ನೋಡೋಣ ಇವತ್ತಿನ ಮ್ಯಾಜಿಕ್ ಅಲ್ಲದಂಥ ರೆಮಿಡಿ ಏನಂತ, ಹಾಗೂ ಅದಕ್ಕೆ ಹೇಗೆ ಪ್ರಿಪರೇಷನ್ ಮಾಡ್ಕೊಳ್ಳೋದು ಅಂತ. ಅದ್ರಗೋಸ್ಕರ ನೋಡಿ, ಇಲ್ಲಿ ನಾನು ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದರ ಒಳಗಡೆ ಇವಾಗ ಒಂದು ಫುಲ್ ಗ್ಲಾಸಷ್ಟು ಫಿಲ್ಟರ್ ವಾಟರ್ ಅಂದರೆ ಕುಡಿಯೋ ನೀರನ್ನು ಹಾಕಿದ್ದೀನಿ. ಯಾವಾಗಲೂ ಕೂಡ ತಲೆ ಸ್ನಾನ ಮಾಡಬೇಕಾದ್ರೆ ಹಾರ್ಡ್ ವಾಟರ್ನ ಯೂಸ್ ಮಾಡೋಕ್ಕೆ ಹೋಗಬಾರ್ದು ವೀಕ್ಷಕರೇ. ಸಾಫ್ಟ್ ವಾಟರ್ ಅಂದರೆ ಕುಡೋ ನೀರನ್ನೇ ಬಳಸೋಕ್ಕೆ ಹೋಗಬೇಕು. ಸೊ ಕೆಲವೊಬ್ಬರಿಗೆ ಕಮೆಂಟ್ ಮಾಡ್ತಾರೆ, ಕುಡಿಯೋ ನೀರು ನಮ್ಮ ಹತ್ರ ಇಲ್ಲ ಹಾಗ ಹೀಗ ಅಂತ. ಅದು ನಿಮ್ಮ ಯಾವ ರೀತಿ ನೋಡಿ, ಎಷ್ಟು ನಾವು ಕೂದಲ ಆರೈಕೆನ ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ತೀವಿ, ಸೊ ಅದು ಕೂಡ ಹಾಗೆ ಒಳ್ಳೆ ರೀತಿಯಲ್ಲಿ ಇಡುತ್ತೆ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದರಲ್ಲಿ ಇವಾಗ ಒಂದಷ್ಟು ಇನ್ಸ್ಟೆಂಟ್ ಕಾಫಿನ ಹಾಕ್ತಾ ಇದ್ದೀನಿ. ಕಾಫಿ ಹಾಕೋದ್ರಿಂದ ನಮ್ಮ ಕೂದಲು ತುಂಬಾ ಸಾಫ್ಟ್, ಸಿಲ್ಕಿ ಹಾಗೂ ಶೈನಿ ಕೂಡ ಆಗುತ್ತಾ ವೀಕ್ಷಕರೇ. ಹಾಗೂ ಇದು ತುಂಬಾ ಒಂದು ಕಂಡೀಷ್ನರ್ ಕೊಡುವಂಥ ಕೆಲಸ ಕೂಡ ನಮ್ಮ ಹೇರ್ ಸಲುವಾಗಿ ಮಾಡುತ್ತೆ. ಹಾಗಾಗಿ ಒಂದು ಪುಡಿಯಷ್ಟು ಕಾಫಿನ ಇಲ್ಲಿ ಹಾಕೊಂಡಿದ್ದೀನಿ. ಆಮೇಲೆ ವೀಕ್ಷಕರೇ, ನಾನಿಲ್ಲಿ 1-2 ಸ್ಪೂನ್ ಅಷ್ಟು ಕಲ್ಲೊಂಜಿನ ಹಾಕೋತಾ ಇದ್ದೀನಿ. ಕಲ್ಲೊಂಜಿ ಯಾಕಪ್ಪ ಹಾಕೋತಾ ಇದ್ದೀನಿ ಅಂದರೆ, ಇದರಿಂದ ನಮ್ಮ ಕೂದಲು ಆರೈಕೆ ಕಪ್ಪು ಇರೋಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಕೂದಲುದ್ರ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ಕಲ್ಲೊಂಜಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ವೀಕ್ಷಕರೇ. ಇದರಲ್ಲಿ ಇನ್ನೂ ಪವರ್ಫುಲ್ ಆದಂಥ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೀನಿ. ಸೊ ಹಾಗಾಗಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಆಮೇಲೆ ಇದರಲ್ಲಿ ನಾನು ವೀಕ್ಷಕರೇ ಕರಿಬೇವು ಕೂಡ ಹಾಕ್ಕೋತಾ ಇದ್ದೀನಿ, ಫ್ರೆಶ್ಗಿರೋಂಥ ಕರಿಬೇವು ಪ್ರೀಮೇಚರ್ ಗ್ರೇ ಹೇರನ್ನು ತಡೆಯುವಂಥ ಶಕ್ತಿ ಇಟ್ಕೊಳ್ಳುತ್ತೆ. ಹಾಗೂ ಯಾರಿಗೆ ಎಷ್ಟೇ ಹೇರ್ ಫಾಲ್ ಆಗ್ತಾಯಿದ್ರಿ ಅದನ್ನು ಕಡಿಮೆ ಮಾಡೋವಂಥ ಶಕ್ತಿ ಇದರಲ್ಲಿ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಕರಿಬೇವು ಕೂಡ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ವೀಕ್ಷಕರೇ, ನಾನಿಲ್ಲಿ ಹಾಕ್ತಾ ಇರೋಂಥದ್ದು ಆಮ್ಲ ಪುಡಿ ನೋಡಿ, ಒಂದು ನ್ಯಾಚುರಲ್ ಹರ್ಬ್ ಇದೆ ಕೂದಲನ್ನ ಕಪ್ಪು ಮಾಡಿ ಇರೋಕ್ಕೆ. ಈ ಒಂದು ಕಾಲದಲ್ಲಿ ಅಂತೂ ಒಂದು ಸರ್ಟನ್ ಏಜ್ನಲ್ಲೇ ಬಿಳಿ ಕೂದಲು ಸಮಸ್ಯೆ ಕಾಡ್ತಾ ಇದೆ. ಚಿಕ್ಕ ಮಕ್ಕಳಿರಲಿ ಅಥವಾ ಟೀನೇಜರ್ಸ್ ಇರಲಿ ಅಥವಾ ವಯಸ್ಸಾದವರು ಇರಲಿ, ಪ್ರತಿ ಒಂದು ಜನರಲ್ಲಿ ಇದು ಒಂದು ಇವಾಗ ಕಾಮನ್ ಸಮಸ್ಯೆ ಆಗಿಬಿಟ್ಟಿದೆ. ಹಾಗಂತ ನೋಡಿ, ನಾವು ಮಕ್ಕಳಿಗಂತೂ ಕೆಮಿಕಲ್ನ ಡೈಗಳನ್ನು ಯೂಸ್ ಮಾಡೋದು ತುಂಬಾ ಹಾನಿಕಾರಕವಾಗಿರುವಂಥದ್ದು ವೀಕ್ಷಕರೇ. ಹಾಗಾಗಿ ಆದಷ್ಟು ನ್ಯಾಚುರಲ್ ರೆಮಿಡೀಸ್ನ ಟ್ರೈ ಮಾಡಿಕೊಂಡ್ರೆ ಅದು ಇತ್ತೀಚೆಗೂ ಒಳ್ಳೆಯದಾಗೇ ಇರುತ್ತೆ. ಸೊ ನೋಡಿ, ಇವಾಗ ಎಲ್ಲ ಇಂಗ್ರೀಡಿಯೆಂಟ್ನ ಹಾಕ್ಕೊಂಡು ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 5 ನಿಮಿಷಗಳ ಕಾಲ ಇದನ್ನು ಕುದಿಯೋಕ್ಕೆ ಬಿಡಬೇಕು. ನಾವೇನು 1 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೇವಲ್ಲ, ಅದು ಕುದ್ದಿ ಒಂದು ಹಾಫ್ಗಿಂತಲೂ ಕಡಿಮೆ ಆಗಬೇಕು. ಹಾಗೂ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ತಮ್ಮ ಪೋಷಕಾಂಶವನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡಬೇಕು. ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಹೋಗಬೇಕು ವೀಕ್ಷಕರೇ. ಸೊ ನೋಡಿ, ಇದನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಫ್ರೀಜರ್ನಲ್ಲಿ ಸ್ಟೋರ್ ಕೂಡ ಮಾಡ್ಕೊಂಡು ಇಟ್ಕೊಳ್ಬಹುದು. ಇಲ್ಲ ಅಂದರೆ ನಿಮ್ಮ ಹತ್ರ ಟೈಮ್ ಇದ್ದರೆ ಯಾವಾಗ ಬೇಕೋ ಅವಾಗ ಫ್ರೆಶ್ ಮಾಡಿದ್ರೆ ಅದು ಮತ್ತಷ್ಟು ಒಳ್ಳೆಯದು ವೀಕ್ಷಕರೇ. ಬರೀ ಒಂದು 5 ನಿಮಿಷದಲ್ಲಿ ಇದು ಒಂದು ರೆಮಿಡಿ ರೆಡಿ ಆಗುತ್ತೆ. ಜಾಸ್ತಿ ನಿಮ್ಮ ಟೈಮ್ ಕೂಡ ತಗೊಳ್ಳೋದಿಲ್ಲ. ಸೊ ವಾರಕ್ಕೆ 3 ಸಲ ಈ ಒಂದು ರೆಮಿಡಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತಾ ಬನ್ನಿ. ಒಂದೇ ತಿಂಗಳ ಒಳಗಡೆ ನಿಮ್ಮ ಕೂದಲು ಆರೈಕೆ ಎಷ್ಟು ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತೆ ಅಂತ ನೋಡಿಕೊಂಡು ನೀವೇ ಆಶ್ಚರ್ಯ ಪಡ್ಕೊಳ್ತೀರಾ. ಸೊ ನೋಡಿ, ಇವಾಗ ನಾನು ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ ವೀಕ್ಷಕರೇ. ಸೊ ಇದು ಬಾಯ್ಲ್ ಆದಮೇಲೆ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದಂತ ಅದು ಕೂಡ ನಿಮ್ಮನ್ನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿವರೆಗೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಹಾಗೂ ನನ್ನ ಚಾನಲಿಂದ ಕನೆಕ್ಟೆಡ್ ಇರಿ. ನಾನು ಇದೇ ರೀತಿಯಾಗಿ ಹೇರ್ ಟಿಪ್ಸ್ ಅಥವಾ ಬ್ಯೂಟಿ ಟಿಪ್ಸ್ ಕೊಡ್ತಾ ಇರ್ತೀನಿ. ಆಮೇಲೆ ವೀಕ್ಷಕರೇ ನೋಡಿ, ಇದನ್ನು ಇವಾಗ ಕುದಿಸ್ಕೊಂಡಿದ್ದಾಯಿತು. ನೆಕ್ಸ್ಟ್ ಒಂದು ಬೌಲಲ್ಲಿ ಇವಾಗ ನಾನು ಅಲೋವೆರಾ ಜೆಲ್ನ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಅಲೋವೆರಾ ಜೆಲ್ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಫ್ರೆಶ್ಗಿರೋವಂಥ ಇದ್ದರೆ ಅದು ಕೂಡ ನೀವು ಇಲ್ಲಿ ಹಾಕ್ಕೊಳ್ಬಹುದು.
ಆಮೇಲೆ ಪ್ರಿಪೇರ್ ಮಾಡ್ಕೊಂಡಿರುವಂಥ ಈ ಒಂದು ಮ್ಯಾಜಿಕಲ್ ಟಾನಿಕ್ನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ವೀಕ್ಷಕರೇ. ಮಿಕ್ಸ್ ಮಾಡಿಕೊಂಡ್ರೆ ಆಲೋವೆರಾ ಜೆಲ್ ತುಂಬಾ ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಇದರಿಂದ ಕೂದಲು ತುಂಬಾ ಸಾಫ್ಟ್, ಸಿಲ್ಕಿ ಆ್ಯಂಡ್ ಶೈನಿಯಾಗಿ ಇರುತ್ತವೆ. ಇವಾಗ ನೋಡಿ ವೀಕ್ಷಕರೇ, ಇದು ಅಂತೂ ಆಗಿಬಿಟ್ಟಿದೆ. ಇದರಲ್ಲಿ ಇವಾಗ ನಾನು ಮತ್ತೊಂದು ಏನಪ್ಪ ಹಾಕ್ತಾಯಿದ್ದೀನಿ ಅಂದರೆ ಅದು ಬಂದು ಕೊಕೊನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ. ಇದು ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಕೂದಲಿನಲ್ಲಿ ಡ್ರೈನೆಸ್ ಬರಬಾರ್ದು. ಈ ಒಂದು ಚಳಿಗಾಲದಲ್ಲಿ ಅಂತೂ ಡ್ರೈನೆಸ್ ಪ್ರಾಬ್ಲಮ್ ಸ್ಕ್ಯಾಲ್ಪ್ನಲ್ಲಿ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಆಗುತ್ತೆ. ಹಾಗಾಗಿ ನೋಡಿ ಹಾಕ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ವೀಕ್ಷಕರೇ. ನೆಕ್ಸ್ಟ್ ಇದರಲ್ಲಿ ಇವಾಗ ಏನಪ್ಪ ಹಾಕಬೇಕಂತ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಸೊ ಇದರಲ್ಲಿ ನೆಕ್ಸ್ಟ್ ನಾವು ಹಾಕಬೇಕಾಗಿರುವಂಥದ್ದು ವೀಕ್ಷಕರೇ, ನಿಮಗೆ ಯಾವ ಒಂದು ರೆಗ್ಯುಲರ್ ಶಾಂಪೂನ ನೀವು ಬಳಸ್ತಿರಲ್ಲ ಆ ಒಂದು ಶಾಂಪೂನ ಇದರಲ್ಲಿ ಸೇರಿಸ್ಕೊಳ್ಬೇಕು ವೀಕ್ಷಕರೇ. ಡೈರೆಕ್ಟಾಗಿ ಯಾವತ್ತೂ ಕೂಡ ಶಾಂಪೂ ತಲೆಗೆ ಅಪ್ಲೈ ಮಾಡ್ಕೊಳ್ಬಾರ್ದು. ನೀರಿನಲ್ಲಿ ಅಥವಾ ಈ ರೀತಿಯಾಗಿ ಹಚ್ಕೊಂಡ್ರೆ ಅಂದರೆ ಅದು ತುಂಬಾ ಒಳ್ಳೆಯದು ವೀಕ್ಷಕರೇ. ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ, ಕೂದಲಿನಲ್ಲಿ ಇರ್ತಕ್ಕಂಥ ಡ್ರೈನೆಸ್, ಫ್ರೀಸಿನೆಸ್ ಕಡಿಮೆ ಆಗುತ್ತೆ, ಕೂದಲು ಒಳ್ಳೆ ರೀತಿಯಲ್ಲಿ ಬೆಳಕ್ಕೆ ಸ್ಟಾರ್ಟ್ ಆಗುತ್ತೆ, ಕೂದಲು ಕಪ್ಪು ಕೂಡ ಆಗುತ್ತೆ. ಸೊ ಇಂಥ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ನೀವು ಕೂಡ ಟ್ರೈ ಮಾಡ್ಕೊಂಡು ನೋಡಿ. ಇದನ್ನು ಹಚ್ಕೊಂಡು ಬರೀ ಒಂದು 20 ನಿಮಿಷ, ಜಸ್ಟ್ 20 ಮಿನಿಟ್ಸ್ ಇಟ್ಕೋಬೇಕು ಅಷ್ಟೇ. ವಾರದಲ್ಲಿ 3 ಸಲ ಜಸ್ಟ್ ಇದನ್ನು ಬಿಫೋರ್ ದ ಬಾತ್ 20 ಮಿನಿಟ್ಸ್ ಹಚ್ಕೊಂಡು ಆಮೇಲೆ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಬೆಸ್ಟ್ ರಿಸಲ್ಟ್ ಪಡ್ಕೋತೀರಾ. ಥ್ಯಾಂಕ್ ಯು.